ಕಿದ್ವಾಯಿ ಮಾಜಿ ಡೈರೆಕ್ಟರ್ ಸೇರಿ ಹಲವರಿಗೆ ಸಂಕಷ್ಟ ಎದುರಾಗಿದೆ. ಕೋವಿಡ್ ಆರ್ಟಿ ಹಾಗೂ ಪಿಸಿಆರ್ ಟೆಸ್ಟ್ನಲ್ಲೇ 125 ಕೋಟಿ ಅಕ್ರಮ ನಡೆದಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಟೆಸ್ಟ್ ಮಾಡದೇ ಇದ್ರೂ ಕೂಡ ಸರ್ಕಾರದ ಹಣವನ್ನ ಲೂಟಿ ಹೊಡೆದಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಡಾಕ್ಟರ್ ಸಿ ರಾಮಚಂದ್ರ ಹಾಗೂ ಹೊರಗುತ್ತಿಗೆ ಸಂಸ್ಥೆ ಬಿಎಂಎಸ್ ವಿರುದ್ಧ ದೂರು ದಾಖಲಾಗಿದೆ ಎನ್ನಲಾಗ್ತಾ ಇದೆ. ಕಿದ್ವಾಯಿಯ ಹಿಂದಿನ ನಿರ್ದೇಶಕ ಡಾಕ್ಟರ್ ಸಿ ರಾಮಚಂದ್ರ ಇವರ ವಿರುದ್ಧ ದೂರು ದಾಖಲಾಗಿದೆಯಂತೆ. ಜಸ್ಟಿಸ್ ಕುನ್ನಾ ವರದಿಯನ್ನ ಆಧಾರವಾಗಿಟ್ಕೊಂಡು ನವೀನ್ ಭಟ್ ದೂರು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಕಿದ್ವಾಯಿಯ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಕರ್ಮಕಾಂಡ ಇದು. ಕಿದ್ವಾಯಿಯ ಹಾಲಿ ನಿರ್ದೇಶಕ ನವೀನ್ ಭಟ್ ಬೆಂಗಳೂರಿನ ಸಿದ್ದಾಪುರ ಪೊಲೀಸರಿಗೆ ಈ ಬಗ್ಗೆ ದೂರು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ನಿಯಮ ಉಲ್ಲಂಘನೆ, ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಕೇಳಿಬರ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ನೋಡಿ RT-PCR ಟೆಸ್ಟ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಷ್ಟು ಹಣವನ್ನು ವ್ಯಯ ಮಾಡ್ತಾ ಇತ್ತು. ಅದರಲ್ಲಿ ಯಾವುದೇ ಟೆಸ್ಟ್ಗಳಾಗಿಲ್ಲ, ಆಗಿದೆ ಅಂತ ಸರ್ಕಾರದ ಹಣ ಲೂಟಿ ಹೊಡೆದಿದ್ದಾರೆ ಅನ್ನೋದು ಗಂಭೀರ ಆರೋಪ.